ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ದೇವಸ್ಥಾನಗಳಲ್ಲಿ ಸದ್ಯ ಪೂಜೆ ಪುನಸ್ಕಾರಗಳು ಆರಂಭ ಆಗಿದೆ. ಪ್ರಮುಖವಾಗಿ ಗ್ರಹಣ ಆರಂಭ ಆಗೋದಕ್ಕಿಂತ ಮುಂಚೆ ಪೂಜೆಗಳನ್ನು ಮುಗಿಸಿ ನಂತರ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಈಗ ನಮ್ಮ ಹಾಸನದ ಪ್ರತಿನಿಧಿ ಸೀತಾರಾಮಾಂಜನೇಯ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್. ಹಾಸನದ ದೇವಸ್ಥಾನಗಳಲ್ಲಿ ಇವತ್ತು ಯಾವ ರೀತಿ ಆಚರಣೆ? ರಕ್ಷತ್, ಹಾಸನ ಜಿಲ್ಲೆಯ ದೇವಾಲಯಗಳಲ್ಲೂ ಸಹ ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈಗ ಪೂಜೆ ಪುನಸ್ಕಾರವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಅದರಲ್ಲೂ ವಿಶ್ವವಿಖ್ಯಾತ ಬೇಲೂರಿನ ಚೆನ್ನಕೇಶ್ವರ ದೇಗುಲದಲ್ಲಿ ಈಗ ಪೂಜೆ ನಡೀತಾ ಇದೆ. ನಂತರ 9 ಗಂಟೆಯ ನಂತರದಲ್ಲಿ ದೇಗುಲದ ಗರ್ಭಗುಡಿ ಬಂದಾಗಲಿದೆ. ಸಂಜೆ 7 ಗಂಟೆಯವರೆಗೂ ಸಹ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇಗುಲದ ಬಂದನ್ನು ಮಾಡಲಾಗುತ್ತೆ. ಆದರೆ ಹೊರಭಾಗದಿಂದ ಬರುವಂಥ ಪ್ರವಾಸಿಗರಿಗೆ ದೇವಾಲಯ ವೀಕ್ಷಣೆಗೆ ಯಾವುದೇ ರೀತಿಯ ಅಡ್ಡಿ ಇರೋದಿಲ್ಲ. ಆದರೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಹಾಕುವ ಮೂಲಕ ದೇವರನ್ನು ದರ್ಶನ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ರಕ್ಷತ್, ಈಗ 9 ಗಂಟೆವರೆಗೆ ಪೂಜೆ ಪುನಸ್ಕಾರಗಳು ಬೇಲೂರಿನ ಚೆನ್ನಕೇಶ್ವರ ದೇಗುಲದಲ್ಲಿ ನಡೆಯಲಿದ್ದು, ನಂತರ 9 ಗಂಟೆಯ ನಂತರದಲ್ಲಿ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಹಚ್ಚಲಾಗುತ್ತೆ. ಆ ನಂತರದಲ್ಲಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇರಲ್ಲ. ಇನ್ನು ಹಾಸನದ ಬೇರೆ ಬೇರೆ ದೇವಾಲಯಗಳಲ್ಲೂ ಸಹ ಈಗ ಪೂಜೆ ಪುನಸ್ಕಾರಗಳು ಸದ್ಯ ನಡೀತಾ ಇದೆ. ಭಕ್ತರು ಸಹ ಬಂದು ದೇವರನ್ನ ದರ್ಶನ ಮಾಡ್ತಾ ಇದ್ದಾರೆ. 9 ಗಂಟೆಯ ನಂತರದಲ್ಲಿ ಹಲವು ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಬೇಲೂರಿನ ಚೆನ್ನಕೇಶ್ವರ ದೇಗುಲದಲ್ಲೂ ಸಹ ಪ್ರವಾಸಿಗರಿಗೆ ದೇವರ ದರ್ಶನವನ್ನು ಮಾಡೋದಕ್ಕೆ 9 ಗಂಟೆಯ ನಂತರದಲ್ಲಿ ಅವಕಾಶ ಇರೋದಿಲ್ಲ. ರಕ್ಷತ್. ಎಸ್ ಹರೀಶ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.